ನಮಸ್ಕಾರ ಎಲ್ರಿಗೂ. ಇವತ್ತು ನಮ್ಮ ಹತ್ರ ಇದೆ ಜೆಬ್ರಾನಿಕ್ಸ್ ಥಂಡರ್ ಅನ್ನುವಂತ ಒಂದು ಮಿಡಲ್ ರೇಂಜ್ ಹೆಡ್ಫೋನ್. ಈ ಒಂದು ಹೆಡ್ಫೋನ್ ಪ್ರೈಸ್ ಬಂದ್ಬಿಟ್ಟು ಅಷ್ಟು ಹೈ ಬಜೆಟ್ ಅಲ್ಲ, ಅಷ್ಟು ಲೋ ಬಜೆಟ್ ಅಲ್ಲ, ಮಿಡಲ್ ರೇಂಜ್ ಹೆಡ್ಫೋನ್ ಇದಾಗಿರುವಂತದ್ದು. ಈ ಒಂದು ಹೆಡ್ಫೋನ್ ನೀವೇನಾದ್ರೂ ಒನ್ ಟೈಮ್ ಚಾರ್ಜ್ ಮಾಡಿದ್ರೆ, ನೀವು ಒನ್ ಟೈಮ್ ಫುಲ್ ಚಾರ್ಜ್ ಮಾಡಿದ್ರೆ 60 ಅವರ್ಸ್ 60 ಗಂಟೆಗಳವರೆಗೂ ಈ ಒಂದು ಹೆಡ್ಫೋನ್ ಅನ್ನ ನೀವು ಯೂಸ್ ಮಾಡ್ಕೋಬಹುದಾಗಿದೆ. ನಿಮ್ಗೆ ಏನಾದ್ರೂ ಒಂದು ಗೇಮಿಂಗ್ ಪರ್ಪಸ್ ಆಗಿರ್ಬೋದು, ಅಥವಾ ನೀವೇನಾದ್ರೂ ಸ್ಟೂಡೆಂಟ್ಸ್ ಆಗಿದ್ರೆ, ಒಟ್ನಲ್ಲಿ ಎಲ್ಲರಿಗೂ ಸೆಟ್ ಆಗುವಂತ ಹೆಡ್ಫೋನ್ ಇದಾಗಿರುವಂತದ್ದು. ಮೊದಲನೇದಾಗಿ ಈ ಒಂದು ಹೆಡ್ಫೋನ್ ಅನ್ನ ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡಿ ಕಂಪ್ಲೀಟ್ ಆಗಿ ಈ ಒಂದು ಹೆಡ್ಫೋನ್ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾ, ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಮರಿದೇ ಬೇಗನೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಒಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಬೇಗನೆ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ಬಾಕ್ಸ್ ನಮ್ಗೆ ಈ ರೀತಿ ನೋಡಕ್ ಸಿಗ್ತಾ ಇರುವಂತದ್ದು. ಇಲ್ಲಿ ಮೇಲ್ಗಡೆ ಜೆಬ್ರಾನಿಕ್ಸ್ ಥಂಡರ್ ಅನ್ನುವಂಥದ್ದು ಬ್ರ್ಯಾಂಡ್ ಲೋಗೋ ಇರುವಂತದ್ದು. ಅದನ್ನ ಬಿಟ್ರೆ ಒಂದು ಬಾಕ್ಸ್ ನ ಹಿಂದ್ಗಡೆ ನಮ್ಗೆ ಇದರ ಸ್ಪೆಸಿಫಿಕೇಶನ್ಸ್ ಗಳು ನೋಡಕ್ ಸಿಗ್ತಾ ಇರುವಂತದ್ದು. ಇದರಲ್ಲಿ ಆಕ್ಸ್ ಕೇಬಲ್ ಕೂಡ ಕನೆಕ್ಟ್ ಮಾಡ್ಕೋಬಹುದು, ಕಾಲಿಂಗ್ ಫ್ಯೂಚರ್ ಇರುವಂತದ್ದು, ಮತ್ತೆ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಇರುವಂತದ್ದು, ಮತ್ತೆ SD ಕಾರ್ಡ್ ಕೂಡ ನಾವಿಲ್ಲಿ ಯೂಸ್ ಮಾಡ್ಕೋಬಹುದು. ಅದ್ರ ಬಗ್ಗೆ ಆಮೇಲೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮತ್ತೆ ಈ ಒಂದು ಹೆಡ್ಫೋನ್ ಕಲರ್ಸ್ ಗಳು ಇಲ್ಲಿ ಕೊಟ್ಟಿರುವಂತದ್ದು ರೆಡ್ ಆಗಿರ್ಬೋದು, ಬ್ಲೂ ಆಗಿರ್ಬೋದು, ಬ್ರೌನ್ ಆಗಿರ್ಬೋದು, ಸಿ ಗ್ರೀನ್ ಆಗಿರ್ಬೋದು. ಈ ಒಂದು ಹೆಡ್ಫೋನ್ ಕಲರ್ ಬಂದ್ಬಿಟ್ಟು ಇವಾಗ ಬ್ಲಾಕ್ ಕಲರ್ ನಾನು ಆರ್ಡರ್ ಮಾಡಿರುವಂತದ್ದು. ಈ ಒಂದು ಬಾಕ್ಸ್ ನ ರೈಟ್ ಸೈಡ್ ಇದರ ಹೈಲೈಟೆಡ್ ಫ್ಯೂಚರ್ 60 ಅವರ್ಸ್ ಪ್ಲೇ ಟೈಮ್ ಬ್ಯಾಕಪ್ ಅನ್ನ ನಾವಿಲ್ಲಿ ಈ ಒಂದು ಹೆಡ್ಫೋನ್ ಅಲ್ಲಿ ನೋಡ್ಕೋಬಹುದು. ಅದನ್ನ ಬಿಟ್ರೆ ಡೈರೆಕ್ಟ್ ಆಗಿ ಒಂದು ಬಾಕ್ಸ್ ಅನ್ನ ಓಪನ್ ಮಾಡೋಣ. ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ನಮಗೆ ಡೈರೆಕ್ಟ್ ಆಗಿ ನಮ್ಮ ಒಂದು ಮೇನ್ ಡಿವೈಸ್ ಇಲ್ಲಿ ನೋಡಕ್ ಸಿಗ್ತಾ ಇರುವಂತದ್ದು. ಮೊದಲನೇದಾಗಿ ಪ್ಯಾಕಿಂಗ್ ಈ ರೀತಿ ನೀಡ್ತಾ ಇರುವಂತದ್ದು, ಒಳ್ಳೆ ಪ್ಯಾಕಿಂಗ್ ಇರುವಂತದ್ದು, ಮತ್ತೆ ಫಸ್ಟ್ ಲುಕ್ ಅಲ್ಲಿ ತುಂಬಾ ಚೆನ್ನಾಗಿರುವಂತದ್ದು, ತುಂಬಾ ಪ್ರೀಮಿಯಂ ಕ್ವಾಲಿಟಿ ಹೆಡ್ಫೋನ್ ಅಂತ ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ನೋಡ್ಕೋಬಹುದು ಡಿಸೈನ್ ಯಾವ ತರ ಇರುವಂತದ್ದು ಅಂತ. ತುಂಬಾ ಪ್ರೀಮಿಯಂ ಆಗಿ ತುಂಬಾ ಸಖತ್ತಾಗಿ ಕಾಣ್ತಾ ಇರುವಂತದ್ದು ನೋಡ್ಕೋಬಹುದು ಸ್ನೇಹಿತರೆ. ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುವಂತದ್ದು. ಬಾಕ್ಸ್ ಒಳಗಡೆ ಒಂದು ಚಿಕ್ಕ ಬಾಕ್ಸ್ ನೀಡಿದ್ದಾರೆ, ಅದ್ರ ಒಳಗಡೆ ಏನೇನ್ ನೀಡಿದ್ದಾರೆ ಅಂತ ನೋಡೋಣ. ಈ ಒಂದು ಬಾಕ್ಸ್ ಒಳಗಡೆ ಒಂದು ಆಕ್ಸ್ ಕೇಬಲ್ ನೀಡ್ತಾ ಇರುವಂತದ್ದು. ನೀವೇನಾದ್ರೂ ಒಂದು ಸಿಸ್ಟಮ್ ಯೂಸ್ ಮಾಡ್ತೀರಾ, ಅಥವಾ ನೀವೇನಾದ್ರೂ ಒಂದು ಆಕ್ಸ್ ಕನೆಕ್ಷನ್ ಯೂಸ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಆಕ್ಸ್ ಕೇಬಲ್ ಕೂಡ ನಾವಿಲ್ಲಿ ನೋಡ್ಕೋಬಹುದು. ಒಳ್ಳೆ ವಿಷಯ ಅಂತ ಹೇಳ್ಬೋದು. ಅದನ್ನ ಬಿಟ್ರೆ ಈ ಒಂದು ಬಾಕ್ಸ್ ಒಳಗಡೆ ಒಂದು ಯಾವ ರೀತಿ ಯೂಸ್ ಮಾಡೋದು ಅಂತ ಯೂಸರ್ ಮ್ಯಾನುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ಲೈನ್ಸ್ ಈಗ ಡಿಜಿಟಲ್ ಆಗಿರುವಂತದ್ದು. ಈ ಒಂದು QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ ಈ ಒಂದು ಹೆಡ್ಫೋನ್ ಬಗ್ಗೆ ನಮಗೆ ಗೂಗಲ್ ಅಲ್ಲಿ ಸಿಗ್ತಾ ಇರುವಂತದ್ದು. ಅದನ್ನ ಬಿಟ್ರೆ ಈ ಒಂದು ಬಾಕ್ಸ್ ಒಳಗಡೆ ನಮಗೆ ಒಂದು ಟೈಪ್ ಸಿ USB ಟೈಪ್ ಎ ಇಂದ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಇಲ್ಲಿ ನೋಡಕ್ ಸಿಗ್ತಾ ಇರುವಂತದ್ದು, ಒಳ್ಳೆ ಕ್ವಾಲಿಟಿ ಇರುವಂತದ್ದು. ಇದನ್ನೆಲ್ಲ ಪಕ್ಕಕ್ಕಿಟ್ಟು ನಮ್ಮ ಒಂದು ಮೇನ್ ಡಿವೈಸ್ ಅನ್ನ ನೋಡೋದಾದ್ರೆ ನೋಡ್ಕೋಬಹುದು. ಫಸ್ಟ್ ಲುಕ್ ಅಲ್ಲಿ ನಮ್ಗೆ ಈ ರೀತಿ ಕಾಣ್ತಾ ಇರುವಂತದ್ದು, ತುಂಬಾ ಪ್ರೀಮಿಯಂ ಆಗಿರುವಂತದ್ದು. ಇಲ್ಲಿ ಥ್ರೆಡ್ ಕೂಡ ತುಂಬಾ ಸಾಫ್ಟ್ ಇರುವಂತದ್ದು ಸ್ನೇಹಿತರೆ. ಯೂಸ್ ಮಾಡ್ಬೇಕಾದ್ರೆ ಇರಿಟೇಷನ್ ಆಗಲ್ಲ, ಹಾರ್ಡ್ ಫೀಲ್ ಆಗೋದಿಲ್ಲ ಸ್ನೇಹಿತರೆ. ಕಿವಿಗೆ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ, ತುಂಬಾ ಸ್ಮೂತ್ ಇರುವಂತದ್ದು ನೋಡ್ಕೋಬಹುದು ನೀವೇ ಇಲ್ಲಿ. ಅದನ್ನ ಬಿಟ್ರೆ ಇಲ್ಲಿ ಎಕ್ಸ್ಟೆನ್ಷನ್ ಕೂಡ ಇರುವಂತದ್ದು. ನಿಮ್ಗೆ ಏನಾದ್ರೂ ಒಂದ್ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಈ ರೀತಿ ನೀವು ಜಾಸ್ತಿ ಎಕ್ಸ್ಟೆನ್ಷನ್ ಕೂಡ ಎರಡು ಸೈಡ್ ಮಾಡ್ಕೋಬಹುದು. ಒಳ್ಳೆ ವಿಷಯ ಅಂತ ಹೇಳ್ಬೋದು. ಅದನ್ನ ಬಿಟ್ರೆ ತುಂಬಾ ಸಾಫ್ಟ್ ಇರುವಂತದ್ದು, ತುಂಬಾ ಫ್ಲೆಕ್ಸಿಬಲ್ ಇರುವಂತದ್ದು ಸ್ನೇಹಿತರೆ. ಇಲ್ಲಿ ಥ್ರೆಡ್ ಕೊಟ್ಟಿರುವಂತದ್ದು ಸ್ನೇಹಿತರೆ, ತಲೆಗೆ ತುಂಬಾ ಕಂಫರ್ಟ್ ಆಗಿ ಕೂತ್ಕೊಳ್ಳುತ್ತೆ, ಇರಿಟೇಷನ್ ಆಗೋದಿಲ್ಲ. ಜಾಸ್ತಿ ಟೈಮ್ ಯೂಸ್ ಮಾಡಿದ್ರು ಕೂಡ ನಮ್ಗೆ ಏನು ಇರಿಟೇಷನ್ ಆಗೋದಿಲ್ಲ. ಇದರ ಪೋರ್ಟ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಆಕ್ಸ್ ಪೋರ್ಟ್ ನಮ್ಗೆ ನೋಡಕ್ ಸಿಗ್ತಾ ಇರುವಂತದ್ದು, ಟೈಪ್ ಸಿ ಪೋರ್ಟ್ ನಮ್ಗೆ ಇಲ್ಲಿ ನೋಡಕ್ ಸಿಗ್ತಾ ಇರುವಂತದ್ದು. ಇಲ್ಲಿ ಮೇಲ್ಗಡೆ ಒಂದು ಪವರ್ ಬಟನ್ ನಮ್ಗೆ ಒಂದ್ ಸೈಡ್ ಎಲ್ಲವೂ ಕೂಡ ಕೊಟ್ಟಿರುವಂತದ್ದು, ಒಂದ್ ಸೈಡ್ ಏನು ಕೊಟ್ಟಿರೋದಿಲ್ಲ. ಒಂದ್ ಸೈಡ್ ನೋಡೋದಾದ್ರೆ ಇಲ್ಲಿ ಪವರ್ ಬಟನ್, ಇದನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ, ಲಾಂಗ್ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಅದನ್ನ ಬಿಟ್ರೆ ನಮ್ಗೆ ಇಲ್ಲಿ 3 ಬಟನ್ಸ್ ಗಳು ನೋಡಕ್ ಸಿಗ್ತಾ ಇರುವಂತದ್ದು, ವ್ಯಾಲ್ಯೂಮ್ ಅಪ್ ಬಟನ್ ಮತ್ತೆ ವ್ಯಾಲ್ಯೂಮ್ ಡೌನ್ ಬಟನ್. ಅದನ್ನ ಬಿಟ್ರೆ ಮಿಡಲ್ ಮೋಡ್ಸ್ ಗಳನ್ನ ಚೇಂಜ್ ಮಾಡೋದಕ್ಕೆ ಕೊಟ್ಟಿರುವಂತದ್ದು. ಮತ್ತೆ ಇಲ್ಲಿ SD ಕಾರ್ಡ್, ನೀವೇನಾದ್ರೂ ಒಂದು ಮೆಮರಿ ಕಾರ್ಡ್ ಕೂಡ ಯೂಸ್ ಮಾಡ್ತೀರಾ ಅಂದ್ರೆ ಇಲ್ಲಿ ಇನ್ಸರ್ಟ್ ಮಾಡ್ಕೋಬಹುದು. ಇದಿಷ್ಟು ಈ ಒಂದು ಹೆಡ್ಫೋನ್ ಪೋರ್ಟ್ಸ್ ಮತ್ತೆ ಬಟನ್ಸ್ ಗಳ ಬಗ್ಗೆ ಆಯ್ತು. ಇದಿಷ್ಟು ಈ ಒಂದು ಹೆಡ್ಫೋನ್ ಅಲ್ಲಿ ನೀಡ್ತಾ ಇರುವಂತದ್ದು. ಅದನ್ನ ಬಿಟ್ರೆ ಸೌಂಡ್ ಕ್ಲಾರಿಟಿ ಬಂದ್ಬಿಟ್ಟು ನಾನು 2 ದಿನದಿಂದ ಈ ಒಂದು ಹೆಡ್ಫೋನ್ ನ ಯೂಸ್ ಮಾಡ್ತಾ ಇದ್ದೀನಿ. ಒಳ್ಳೆ ಕ್ಲಾರಿಟಿ ಸೌಂಡ್ ಇರುವಂತದ್ದು, ಮತ್ತೆ ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಇರುವಂತದ್ದು. ನೀವೇನಾದ್ರೂ ಒಂದು ಹೊರಗಡೆ ಟ್ರಾಫಿಕ್ ಅಲ್ಲಿ ಯೂಸ್ ಮಾಡ್ತೀರಾ ಅಂದ್ರೆ ನಿಮ್ಗೆ ನಾಯ್ಸ್ ಅಷ್ಟು ಕೇಳೋದಿಲ್ಲ. ಮತ್ತೆ ನಿಮ್ಗೆ ಏನಾದ್ರೂ ಒಂದು ಕಂಫರ್ಟ್ ಫೀಲ್ ಆಗುವಂತ ಒಂದು ಹೆಡ್ಫೋನ್ ಏನಾದ್ರೂ ನೋಡ್ತಾ ಇದ್ರೆ ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇಲ್ಲಿ ತುಂಬಾ ಸಾಫ್ಟ್ ಥ್ರೆಡ್ ಕೊಟ್ಟಿರುವಂತದ್ದು, ನೀವು ಜಾಸ್ತಿ ಟೈಮ್ ಯೂಸ್ ಮಾಡಿದ್ರು ನಿಮ್ಗೆ ಇರಿಟೇಷನ್ ಫೀಲ್ ಆಗೋದಿಲ್ಲ. ತುಂಬಾ ಕಂಫರ್ಟ್ ಆಗಿ ತುಂಬಾ ಪ್ರೀಮಿಯಂ ಆಗಿ ಕುತ್ಕೊಳ್ಳುತ್ತೆ, ತಲೆಗೆ ಆಗಿರ್ಬೋದು, ಕಿವಿಗೆ ಆಗಿರ್ಬೋದು. ಈ ಒಂದು ಹೆಡ್ಫೋನ್ ಅನ್ನ ನಾವು ಬ್ಲೂಟೂತ್ ಟೈಪ್ ಆಗಿ ಯೂಸ್ ಮಾಡ್ಕೋಬಹುದು, ಮತ್ತೆ ಆಕ್ಸ್ ಕೇಬಲ್ ಕೂಡ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಯೂಸ್ ಮಾಡ್ಕೋಬಹುದು. ಹಾಗೆ ನೀವೇನಾದ್ರೂ SD ಕಾರ್ಡ್ ಕೂಡ
ನೀವೇನಾದ್ರೂ ಅಥವಾ ನಿಮ್ಮ ಹತ್ರ ಏನಾದ್ರು ಮೆಮರಿ ಕಾರ್ಡ್ ಇದ್ರೆ ಅದು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಕೋಬಹುದು. ಒಟ್ನಲ್ಲಿ ನೀವೇನಾದ್ರೂ ಒಂದು ಬ್ಲೂಟೂತ್ ಟೈಪ್ ಯೂಸ್ ಮಾಡ್ತೀರಾ ಅಂದ್ರೆ ನಿಮಗೆ ರೇಂಜ್ ಬಂದ್ಬಿಟ್ಟು 10 ಮೀಟರ್ ರೇಂಜ್ ವರೆಗೂ ಈ ಒಂದು ಬ್ಲೂಟೂತ್ ಕನೆಕ್ಟಿವಿಟಿ ಇರುವಂತದ್ದು ಮತ್ತೆ 60 ಅವರ್ಸ್ ಪ್ಲೇ ಟೈಮ್ ಇರುವಂತದ್ದು. ನೀವೇನಾದ್ರೂ ಒನ್ ಟೈಮ್ ಫುಲ್ ಟೈಮ್ ಚಾರ್ಜ್ ಮಾಡಿದ್ರೆ 60 ಅವರ್ಸ್ ಪ್ಲೇ ಟೈಮ್ ಈ ಒಂದು ಹೆಡ್ಫೋನ್ ನೀಡ್ತಾ ಇರುವಂತದ್ದು. ಅದನ್ನ ಬಿಟ್ರೆ ಈ ಒಂದು ಹೆಡ್ಫೋನ್ ಅಲ್ಲಿ ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಇರುವಂತದ್ದು. ಎಲ್ಲರಿಗೂ ಸೆಟ್ ಆಗುವಂತ ಒಂದು ಹೆಡ್ಫೋನ್ ಇದಾಗಿದೆ. ಇದರಲ್ಲಿ ಆಕ್ಸ್ ಕನೆಕ್ಟಿವಿಟಿ, SD ಕಾರ್ಡ್ ಕನೆಕ್ಟಿವಿಟಿ, ಬ್ಲೂಟೂತ್ ಕನೆಕ್ಟಿವಿಟಿ ಎಲ್ಲವೂ ಕೂಡ ಇರುವಂತದ್ದು. ಒಂದು ಒಳ್ಳೆ ಕ್ಲಾರಿಟಿ ಜೊತೆಗೆ ಒಂದು ಒಳ್ಳೆ ಬ್ಯಾಟರಿ ಲೈಫ್ ಈ ಒಂದು ಹೆಡ್ಫೋನ್ ಅಲ್ಲಿ ನೀಡ್ತಾ ಇರುವಂತದ್ದು. ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಇರುವಂತದ್ದು. ಮತ್ತೆ ಕಿವಿಗೆ ತುಂಬಾ ಕಂಫರ್ಟ್ ಆಗಿ ಕುತ್ಕೊಳ್ಳುತ್ತೆ. ಥ್ರೆಡ್ ಕೂಡ ತುಂಬಾ ಸಾಫ್ಟ್ ಇರುವಂತದ್ದು, ತುಂಬಾ ಕಂಫರ್ಟ್ ಇರುತ್ತೆ ಸ್ನೇಹಿತರೆ. ಈ ಒಂದು ಹೆಡ್ಫೋನ್ ಬಂದ್ಬಿಟ್ಟು ನೀವು ಈ ಒಂದು ಹೆಡ್ಫೋನ್ ಅನ್ನ ಮೊಬೈಲ್ ಗಾದ್ರೂ ಯೂಸ್ ಮಾಡ್ಕೋಬಹುದು, ಟ್ಯಾಬ್ ಗಾದ್ರೂ ಯೂಸ್ ಮಾಡ್ಕೋಬಹುದು, ಲ್ಯಾಪ್ಟಾಪ್ ಗಾದ್ರೂ ಯೂಸ್ ಮಾಡ್ಕೋಬಹುದು, ಅಥವಾ ಈ ತರ ಸಿಸ್ಟಮ್ಸ್ ಗಳಿಗಾದ್ರೂ ಯೂಸ್ ಮಾಡ್ಕೋಬಹುದು. ಎಲ್ಲದಕ್ಕೂ ಸೆಟ್ ಆಗುವಂತ ಒಂದು ಹೆಡ್ಫೋನ್ ಇದಾಗಿರುವಂತದ್ದು. ಒಟ್ನಲ್ಲಿ ಒಂದು ಹೆಡ್ಫೋನ್ ನ ಪ್ರೈಸ್ ರೇಂಜ್ ಗಳ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಹೆಡ್ಫೋನ್ ಬಂದ್ಬಿಟ್ಟು ನಿಮ್ಗೆ ನಾನು ಆರ್ಡರ್ ಮಾಡಿರೋದು ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಅಲ್ಲಿ ಆರ್ಡರ್ ಮಾಡಿರುವಂತದ್ದು. ನನಗೆ 500 ರೂಪಾಯಿ ಆಗಿದೆ. 500 ರುಪೀಸ್ ಈ ಒಂದು ಹೆಡ್ಫೋನ್ ನನಗೆ ಸಿಕ್ಕಿರುವಂತದ್ದು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಅಲ್ಲಿ. ನೀವು ಮಿಕ್ಕಿದ ಟೈಮ್ ಅಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದ್ರೆ 600 ರೂಪಾಯಿಂದ 700 ರೂಪಾಯಿವರೆಗೂ ಈ ಒಂದು ಹೆಡ್ಫೋನ್ ಪ್ರೈಸ್ ರೇಂಜ್ ಆಗಿರುತ್ತೆ. ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಒನ್ ಟೈಮ್ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೇ ತರ ಯೂಸ್ಫುಲ್ ಇನ್ಫಾರ್ಮೇಶನ್ ಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.